ಬಿಸಿಲಿನಲ್ಲಿ ಬೇಯುತ್ತಿತ್ತು. ಹಳ್ಳಿಯ ಪ್ರತಿಯೊಂದು ಮೂಲೆ ಬೆವರಿನಲ್ಲಿ ಜನರ ಜೀವನವೆಲ್ಲ ತೊಯ್ದು ಹೋಗಿತ್ತು. ಆಗ ಸೂರ್ಯ ಜನರ ಜೀವನದಲ್ಲಿ ಒಂದು ಸಿಹಿ ತಂದ. ಮಾವಿನ ಸೋಡಾ ಜನರಿಗೊಂದು ತಂಪೆರಿತು. ಪ್ರತಿಯೊಬ್ಬರ ಮುಖದ ಮೇಲೆ ನಗು ಮೂಡಿತ್ತು. ಊರಿನಲ್ಲೆಲ್ಲ ಸಂತೋಷ ಹರಡಿತ್ತು. ಹಳ್ಳಿಯಲ್ಲಿ ದಿನದ ಆರಂಭವಾಗುತ್ತೆ. ಜನರೆಲ್ಲ ತಮ್ಮ ಬೆಳಗಿನ ಕೆಲಸ ಮಾಡ್ತಾ ಇರ್ತಾರೆ. ಮಕ್ಕಳು ಸ್ಕೂಲಿಗೆ ಹೊರಟಿರ್ತಾರೆ. ಮತ್ತೆ ಗಂಡಸರೆಲ್ಲ ಕೆಲಸಕ್ಕೆ ಹೊರಡ್ತಾರೆ. ಹೆಂಗಸರೆಲ್ಲ ಅವರಲ್ಲೇ ಮಾತಾಡ್ತಾ ದಿನ ಶುರು ಮಾಡ್ತಾ ಇದ್ದಾರೆ. ದೂರದಿಂದ ನೋಡಿದಾಗ ಹಳ್ಳಿಯೆಲ್ಲ ಸಂತೋಷದಿಂದ ತುಂಬಿರೋ ಹಾಗೆ ಕಾಣುತ್ತೆ. ಟೇಕ್ರಾಮ್ ಮತ್ತೆ ಮೋಹನ್ ಲಾಲ್ ಕಟ್ಟೆ ಮೇಲೆ ಕೂತ್ಕೊಂಡಿರ್ತಾರೆ. ಮತ್ತೆ ಹಳ್ಳಿಯಲ್ಲಿ ನಡೀತಿರೋ ಬೇಸಿಗೆಯ ಸಮಸ್ಯೆಯ ಬಗ್ಗೆ ಮಾತಾಡ್ತಾ ಇರ್ತಾರೆ. ಈ ಶೆಕೆನ ಅಂತೂ ತಡ್ಕೊಳ್ಳೋಕೆ ಆಗ್ತಾ ಇಲ್ಲ. ಮತ್ತಿನ್ನೇನು, ಈ ಸರಿ ಅಂತೂ ಶೆಕೆ ತುಂಬಾ ಜಾಸ್ತಿನೇ ಆಗ್ಬಿಟ್ಟಿದೆ. ಮತ್ತೆ ಅದ್ರ ಜೊತೆ ಕರೆಂಟ್ ಕೂಡ ಇರಲ್ಲ. ಹೌದು ಕಣಪ್ಪ, ಪ್ರತಿ ಬಾರಿ ಹೊಸ ಸರ್ಕಾರ ಬರುತ್ತೆ, ಏನಾದ್ರೂ ಆಗುತ್ತೆ ಅಂದ್ಕೋತೀವಿ. ಆದ್ರೆ ಪ್ರತಿ ಸಾರಿನೂ ನಿರಾಶೆನೇ ಉಳಿಯುತ್ತೆ. ಶೆಕೆ ಎಷ್ಟು ಜಾಸ್ತಿ ಆಗಿದೆ ಅಂದ್ರೆ ಈಗ ತಿಂಡಿ ತಿನ್ನೋದಕ್ಕೆ ಕೂಡ ಮನ್ಸಾಗೋದಿಲ್ಲ. ಸ್ವಲ್ಪ ತಿಂತ ಇದ್ದ ಹಾಗೆ ಹೊಟ್ಟೆ ತುಂಬದಾಗುತ್ತೆ. ಆ ಹಳ್ಳಿಯ ಒಬ್ಬ ಯುವಕ ಸೂರಜ್ ಅಷ್ಟೊತ್ತಿಗೆ ಅಲ್ಲಿಗೆ ಬರ್ತಾನೆ. ಅವನು ಸಿಟಿಯಲ್ಲಿ ತನ್ನ ಓದು ಮುಗಿಸಿ ವಾಪಸ್ ಬಂದಿದ್ದಾನೆ. ಅವನು ಕಟ್ಟೆ ಮೇಲೆ ಕೂತಿದ್ದ ಟೇಕ್ರಾಮ್ ಮತ್ತೆ ಮೋಹನ್ ಲಾಲ್ನ ನೋಡ್ತಾನೆ. ಹೇಗಿದ್ದೀರಾ ಚಿಕ್ಕಪ್ಪ? ಏನು ಅಂತ ಹೇಳಿ, ಈ ಶೆಕೆಯಿಂದ ಏನು ಕೆಲ್ಸ ಆಗ್ತಿಲ್ಲ. ಹಾ, ಹಳ್ಳಿಲಿ ಶೆಕೆ ತುಂಬಾ ಜಾಸ್ತಿ ಇದೆ ಅಲ್ವಾ ಈ ವರ್ಷ? ನೀನ್ ಹೇಳು, ಪೇಟೆಯಿಂದ ಯಾವಾಗ ಬಂದೆ? ಸ್ವಲ್ಪ ದಿನ ಆಯ್ತು ಅಷ್ಟೇ. ಓದು ಕೂಡ ಮುಗೀತು. ಈಗ ಇನ್ನು ಡಿಗ್ರಿ ಸರ್ಟಿಫಿಕೇಟ್ ಬರ್ಬೇಕು ಅಷ್ಟೇ. ಆಮೇಲೆ ಒಳ್ಳೆ ಕೆಲ್ಸ ತಗೋತೀನಿ. ಆಮೇಲೆ ನಗರದಲ್ಲೇ ಇರ್ತೀನಿ. ಸರಿ ಇದೆ ಬಿಡು. ಈಗ ಹಳ್ಳಿಲಿ ಯಾರಿರೋಕ್ ಇಷ್ಟಪಡ್ತಾರೆ? ಇಲ್ಲಿ ಎಲ್ಲದಕ್ಕೂ ಕಷ್ಟನೇ. ಸುಖ ಅನ್ನೋದೇ ಇಲ್ಲ ಇಲ್ಲಿ. ಚಿಂತೆ ಮಾಡ್ಬೇಡಿ ಚಿಕ್ಕಪ್ಪ, ಆದಷ್ಟು ಬೇಗ ಹಳ್ಳಿಲೂ ಒಳ್ಳೆ ದಿನ ಬರುತ್ತೆ. ನಾವು ಅದಕ್ಕೆ ಕಾಯ್ತಾ ಕಾಯ್ತಾ ಮುದುಕರಾಗ್ಬಿಟ್ವಿ. ಆ ಮಾತಿಗೆ 3 ಜನ ಸ್ವಲ್ಪ ನಗ್ತಾರೆ. ಆಮೇಲೆ ಸೂರಜ್ ತನ್ನ ಮನೆ ಕಡೆ ಹೊರಟು ಹೋಗ್ತಾನೆ. ರಾತ್ರಿ ಸೂರಜ್ ತನ್ನ ಮನೆಯಲ್ಲಿ ನೆಲದ ಮೇಲೆ ಕೂತಿರ್ತಾನೆ. ಮತ್ತೆ ಅವನಮ್ಮ ಅವನಿಗೆ ಫ್ರೆಶ್ ಆಗಿ ಅಡಿಗೆ ಮಾಡಿ ಬಡಿಸ್ತಾ ಇರ್ತಾಳೆ. ಬನ್ನಿ ಅಮ್ಮ, ನೀವು ನನ್ ಜೊತೆ ಕುತ್ಕೊಂಡು ಊಟ ಮಾಡಿ. ಬೇಡ ಮಗನೆ, ಊಟ ಮಾಡಕ್ ಯಾಕೋ ಮನಸ್ಸಿಲ್ಲ. ಆದ್ರೆ ಅದೇಕೆ? ಮೊದಲೇ ಈ ಬಿಸಿಲಿಗೆ ಹುಷಾರಿಲ್ಲದ ಹಾಗಾಗಿದೆ. ಈ ಬಿಸಿ ಊಟ ಮಾಡಿದ್ರೆ ಇನ್ನೂ ಆರೋಗ್ಯ ಕೆಡುತ್ತೆ ಅಷ್ಟೇ. ಆದ್ರೆ ಈ ರೀತಿ ಊಟ ಮಾಡದೇ ಇದ್ರೂ ಕೂಡ ನಿಮ್ಮ ಆರೋಗ್ಯ ಹಾಳಾಗುತ್ತಲ್ವಾ? ಪರವಾಗಿಲ್ಲ ಮಗನೆ, ನಾನ್ ನೋಡ್ಕೋತೀನಿ. ಸರಿ ಬಿಡಿ, ಪರವಾಗಿಲ್ಲ. ನಾನು ನಾಳೆ ರಾಮ್ ಚಿಕ್ಕಪ್ಪನ ತೋಟದಿಂದ ಚೆನ್ನಾಗಿರೋ ಅಂತ ಮಾವಿನ ಹಣ್ಣು ತರ್ತೀನಿ. ಅವ್ರ ತೋಟದಲ್ಲಿರೋ ಮಾವಿನ ಹಣ್ಣು ತುಂಬಾ ಚೆನ್ನಾಗಿದೆ ಅಂತ ಕೇಳಿದ್ದೀನಿ. ನಿಜವಾಗ್ಲೂ? ಹೌದು ಅಮ್ಮ, ನಿಜವಾಗ್ಲೂ. ಸೂರಜ್ ಸರಿ ಅಂತ ತಲೆ ಆಡಿಸ್ತಾನೆ. ಮತ್ತೆ ಅವನಮ್ಮ ಅವನ ಪ್ರೀತಿಯ ಮಾತುಗಳನ್ನ ಕೇಳಿ ಸಂತೋಷ ಪಡ್ತಾಳೆ. ಮಾರನೇ ದಿನ ಟೇಕ್ರಾಮ್ ತನ್ನ ಮಾವಿನ ತೋಟದಲ್ಲಿ ಮರದ ಕೆಳಗೆ ಮಲ್ಕೊಂಡಿರ್ತಾನೆ. ಆಗ ಸೂರಜ್ ಅಲ್ಲಿಗೆ ಬರ್ತಾನೆ. ಸೂರಜ್ನ ನೋಡಿದ ತಕ್ಷಣ ಟೇಕ್ರಾಮ್ ಎದ್ದು ಕೂತ್ಕೋತಾನೆ. ಓ ಸೂರಜ್ ಪುಟ್ಟ, ಬಾ ಬಾ. ಏನು ಇಲ್ಲಿ ಬಂದಿದ್ದು? ಮಾವಿನ ಹಣ್ಣು ತಗೊಂಡೋಗೋಣ ಅಂತ ಬಂದೆ. ಹೇಗಿದೆ ಈ ವರ್ಷದ ಫಸಲು? ಚೆನ್ನಾಗೇನೋ ಇದೆ, ಆದ್ರೆ ಈ ಭಯಂಕರ ಬಿಸಿಲಿಂದಾಗಿ ಫಸಲು ಅಷ್ಟೇನ್ ಚೆನ್ನಾಗ್ ಬಂದಿಲ್ಲ. ಈ ವರ್ಷ ಬೇಸಿಗೆ ನಿಜವಾಗ್ಲೂ ಅಷ್ಟೊಂದ್ ಜಾಸ್ತಿ ಇದೆಯಾ? ಹೌದು ಹೌದು, ಕಳೆದ ವರ್ಷಕ್ಕಿಂತ 4 ಪಟ್ಟು ಹೆಚ್ಚಿದೆ. ಮಾವಿನ ಹಣ್ಣು ಹೀಟ್ ಆಗಿರೋದ್ರಿಂದ ಜನ ಈಗ ಇದನ್ನ ಜಾಸ್ತಿ ಕೊಳ್ಳೋದಿಲ್ಲ. ನಾನ್ ಅಂದ್ಕೊಂಡಿದ್ದೆ ಮಾವಿನ ಹಣ್ಣು ತಂಪು ಮಾಡುತ್ತೆ ಅಂತ, ಆದ್ರೆ ಇಲ್ಲಿ ಬಂದ್ರೆ ಬೇರೆ ವಿಷಯನೇ ಗೊತ್ತಾಗ್ತಿದೆ. ಮಾವಿನ ಹಣ್ಣು ದೇಹಕ್ಕೆ ತಂಪೇನೋ ಮಾಡುತ್ತೆ, ಆದ್ರೆ ಮಾವಿನ ಹಣ್ಣು ಕಡಿಮೆ ಆಗಿರೋದ್ರಿಂದ ಈಗ ಅದ್ರ ಕೆಲ್ಸನೂ ಕಡಿಮೆ ಆಗಿದೆ. ಸೂರಜ್ ಸ್ವಲ್ಪ ಹೊತ್ತು ಯೋಚನೆ ಮಾಡಿ ಆಮೇಲೆ ಸರಿ ಅಂತ ತಲೆ ಆಡಿಸ್ತಾನೆ. ಮತ್ತೆ ಅಲ್ಲಿಂದ ಹೊರಟೋಗ್ತಾನೆ. ಸೂರಜ್ ಅಲ್ಲಿಂದ ಹೋದ್ಮೇಲೆ ಟೇಕ್ರಾಮ್ ಮತ್ತೆ ಮರದ ನೆರಳಲ್ಲಿ ಮಲ್ಕೋತಾನೆ. ರಾತ್ರಿ ಸೂರಜ್ ತನ್ನ ಸ್ಟಡಿ ಟೇಬಲ್ ಮೇಲೆ ಕೂತ್ಕೊಂಡು ತನ್ನ ಪುಸ್ತಕಗಳನ್ನ ನೋಡ್ತಾ ಇರ್ತಾನೆ. ಆಗ ಅವರಮ್ಮ ರೂಮ್ ಒಳಗೆ ಬಂದು ಅವನ ಹತ್ರ ಮಾತಾಡ್ತಾಳೆ. ಅಲ್ಲ ಸೂರಜ್, ಏನ್ ಮಾಡ್ತಾ ಇದೀಯ ನೀನು? ತೋಟದಿಂದ ವಾಪಸ್ ಬಂದಾಗಿಂದ ಬುಕ್ ಹಿಡ್ಕೊಂಡು ಕೂತ್ಕೊಂಡಿದ್ಯಾ. ಮಾವಿನ ಹಣ್ಣಂತೂ ತರ್ಲಿಲ್ಲ. ಈಗ ಏನ್ ಮಾಡ್ಬೇಕು ಅಂತಿದ್ಯಾ? ಅಮ್ಮ,
ಇವತ್ತು ರಾಮ್ ಚಿಕ್ಕಪ್ಪ ಹೇಳ್ತಾ ಇದ್ರು ಬೇಸಿಗೆ ಜಾಸ್ತಿ ಆಗಿರೋದ್ರಿಂದ ಮಾವಿನ ಫಸಲು ಕಮ್ಮಿ ಆಗಿದೆ ಅಂತ. ಮತ್ತೆ ಇದೇ ಕಾರಣದಿಂದ ಈ ಸರಿ ಅವ್ರ ಹತ್ರ ಜಾಸ್ತಿ ಮಾವಿನ ಹಣ್ಣು ಇಲ್ವಂತೆ. ಅದ್ ಸರಿ, ಅದಕ್ಕೂ ಈ ಬುಕ್ಕಿಗೂ ಏನ್ ಸಂಬಂಧ? ಅಮ್ಮ, ನಾನು ನಗರದಲ್ಲಿ ಸೈನ್ಸ್ ನ ಓದಿರೋದು. ಮತ್ತೆ ಅಲ್ಲಿ ಒಂದು ಡ್ರಿಂಕ್ ಸಿಗುತ್ತೆ, ಅದನ್ನ ನಾವು ಸೋಡಾ ಅಂತೀವಿ. ಸೋಡಾನಾ? ಹಾಗಂದ್ರೆ ಏನು ಸೂರಜ್? ನೀರಿಗೆ ನಾವು ಕಾರ್ಬನ್ ಡೈಆಕ್ಸೈಡ್ ಮಿಕ್ಸ್ ಮಾಡಿದಾಗ ಅದು ಸೋಡಾ ಆಗುತ್ತೆ. ಮತ್ತೆ ಅದರಲ್ಲಿ ನಾವು ಬೇರೆ ಬೇರೆ ರೀತಿಯ ಸ್ವಾದಗಳನ್ನ ಹಾಕ್ಬೋದು. ಅದರಿಂದ ಮಾವಿನ ಹಣ್ಣು ಮತ್ತೆ ಬೇಸಿಗೆ ಸಮಸ್ಯೆ ಹೇಗೆ ತೀರುತ್ತೆ ಮಗನೇ? ಸೋಡಾ ಮರನ ತಂಪಾಗಿಡುತ್ತೆ, ಮತ್ತೆ ಅದರಿಂದ ನಾವು ಮಾವಿನ ಹಣ್ಣನ್ನ ಇನ್ನಷ್ಟು ಸ್ವಾದಭರಿತ ಮಾಡಬಹುದು. ಹಾಗಾದ್ರೆ ಅದು ಈ ಊರಿಗೆ ಹೊಸ ವಿಷಯ ಆಗತ್ತೆ. ಹೌದು ಅಮ್ಮ, ಖಂಡಿತ. ನಾನು ನಾಳೆನೇ ನಗರಕ್ಕೆ ಹೋಗಿ ಎಲ್ಲಾ ವಸ್ತುಗಳನ್ನು ತರ್ತೀನಿ. ಸೂರಜ್ ಅಮ್ಮ ಒಪ್ಕೊಂಡು ತಲೆ ಆಡಿಸ್ತಾಳೆ ಮತ್ತಲ್ಲಿಂದ ಹೊರಟೋಗ್ತಾಳೆ. ಸೂರಜ್ ತನ್ನ ಬುಕ್ ಓದ್ತಾ ನೋಟ್ ಮಾಡ್ಕೊಳ್ತಾ ಇರ್ತಾನೆ. ಮಾರನೇ ದಿನ ಸೂರಜ್ ಹಾರ್ಡ್ವೇರ್ ಫ್ಯಾಕ್ಟ್ರಿಗೆ ಹೋಗ್ತಾನೆ. ಅಲ್ಲಿ ಬ್ರಿಜೇಶ್ನ ಮೀಟ್ ಮಾಡ್ತಾನೆ. ಅವನು ನೀರಲ್ಲಿ ಗ್ಯಾಸ್ ತುಂಬಿಸೋ ಮೆಷಿನ್ಗಳನ್ನ ನೋಡೋಕೆ ಬಂದಿರ್ತಾನೆ. ಅವನದನ್ನ ಕೊಂಡ್ಕೋಬೇಕು. ನಮಸ್ಕಾರ ಬ್ರಿಜೇಶ್ ಅವರೇ, ನಿಮ್ ಹತ್ರ ನಾನು ಫೋನಲ್ಲಿ ಮಾತಾಡಿದ್ದೆ. ನೀವು ಸೂರಜ್ ಅಲ್ವಾ? ಬ್ರಿಜೇಶ್ ಸೂರಜ್ನ ತನ್ನ ಗೋಡೌನ್ಗೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ನೀರಲ್ಲಿ ಗ್ಯಾಸ್ ತುಂಬಿಸೋ ಮೆಷಿನ್ ಇಂದ ಹಿಡಿದು ಅದರ ಪ್ಯಾಕಿಂಗ್ ವರೆಗೆ ಎಲ್ಲಾ ಮೆಷಿನ್ಗಳನ್ನು ಇಟ್ಟಿರ್ತಾನೆ. ಸೂರಜ್ ಅದನ್ನೆಲ್ಲ ಗಮನ ಇಟ್ಟು ನೋಡ್ತಾನೆ ಮತ್ತೆ ತುಂಬಾ ಖುಷಿ ಪಡ್ತಾನೆ. ಸರಿ, ನನಗೆ ಅರ್ಥ ಆಯ್ತು. ಇದೆಲ್ಲ ಸೇರಿ ನನಗೆ ಎಷ್ಟಕ್ಕೆ ಸಿಗುತ್ತೆ? ಎಲ್ಲದೂ ಸೇರಿದ್ರೆ ಒಟ್ಟು 4 ಲಕ್ಷ ಆಗುತ್ತೆ. ಏನು, 4 ಲಕ್ಷನಾ? ಅದು ತುಂಬಾ ಜಾಸ್ತಿ ಆಯ್ತು. ಅಯ್ಯೋ ಸೂರಜ್, ಈ ಮೆಷಿನ್ಗಳೆಲ್ಲ ಕಾಸ್ಟ್ಲಿ ಇರುತ್ತೆ ಅಲ್ವಾ? ಈಗ ನೀವೇ ಹೇಳಿ, ನಿಮಗೆ ಎಷ್ಟಕ್ಕೆ ಬೇಕು? ನನ್ನ ಕ್ಷಮಿಸಿ, ನಾನಿದನ್ನ ತಗೊಳಕ್ಕಾಗಲ್ಲ. ಸೂರಜ್ಗೆ ಬೇಜಾರಾಗುತ್ತೆ. ಅವನಲ್ಲಿಂದ ಹೊರಟೋಗ್ತಾನೆ. ಸೂರಜ್ ಬೇಜಾರಿಂದ ಹಳ್ಳಿಯ ದಾರಿಯಲ್ಲಿ ನಡ್ಕೊಂಡು ತನ್ನ ಮನೆ ಕಡೆ ಹೋಗ್ತಾ ಇರ್ತಾನೆ. ದಾರಿಯಲ್ಲಿ ಅವನು ಕಟ್ಟೆ ಮೇಲೆ ಕೂತಿದ್ದ ಮೋಹನ್ ಲಾಲ್ನ ನೋಡ್ತಾನೆ. ಅವನು ತನ್ನ ಮಗಳು ಪುಷ್ಪಾ ಜೊತೆ ಸುಮ್ನೆ ಕೂತಿರ್ತಾನೆ. ಓ ಸೂರಜ್ ಪುಟ್ಟ, ಎಲ್ಲಿಂದ ಬರ್ತಿದ್ಯಾ? ತುಂಬಾ ಬೇಜಾರಲ್ಲಿದ್ಯಲ್ಲ, ಯಾಕೆ? ಏನ್ ಹೇಳಿ ಚಿಕ್ಕಪ್ಪ, ನಗರಕ್ಕೆ ಹೋಗಿದ್ದೆ. ನಮ್ಮೂರಿನ ಜನಕ್ಕೋಸ್ಕರ ಮಾವಿನ ಹಣ್ಣಿನ ಕೋಲಾ ಮಾಡೋಣ ಅಂದ್ಕೊಂಡೆ. ಅದರಿಂದ ನಾವು ಕಡಿಮೆ ಮಾವಿನ ಹಣ್ಣಿಂದ ಸ್ವಾದಿಷ್ಟ ಕೋಲಾ ಮಾಡಿ ಎಲ್ರಿಗೂ ಕುಡಿಸ್ಬೋದಿತ್ತು. ಆದ್ರೆ ಆ ಮೆಷಿನ್ಗಳು ಎಷ್ಟು ಕಾಸ್ಟ್ಲಿ ಅಂದ್ರೆ ಅವನ್ನ ನಾವು ತಗೊಳಕ್ ಆಗೋದೇ ಇಲ್ಲ. ಮೋಹನ್ ಲಾಲ್ಗೆ ಸಂತೋಷ ಆಗುತ್ತೆ. ಅವನು ತನ್ನ ಮಗಳು ಪುಷ್ಪಾ ಕಡೆ ನೋಡ್ತಾನೆ. ಮಗಳೇ ಪುಷ್ಪಾ, ಇದ್ರಲ್ಲಿ ನೀನು ಏನಾದ್ರೂ ಮಾಡೋಕ್ ಸಾಧ್ಯನಾ? ಹೌದಪ್ಪ ಸೂರಜಣ್ಣ, ನಾನು ಇಂಜಿನಿಯರಿಂಗ್ ಮಾಡಿದ್ದೀನಿ. ನೀವೇನ್ ಮಾಡ್ಬೇಕು ಅನ್ಕೊಂಡಿದೀರಾ ಅಂತ ನಂಗೆ ಹೇಳ್ತೀರಾ? ನನಗೆ ನೀರಲ್ಲಿ ಕಾರ್ಬನ್ ಡೈಆಕ್ಸೈಡ್ ಮಿಕ್ಸ್ ಮಾಡೋ ಅಂತ ಒಂದು ಮೆಷಿನ್ ಬೇಕು. ಅರ್ಥ ಆಯ್ತು. ನಾನಿದನ್ನ ಮಾಡಬಲ್ಲೆ. ನಿಜವಾಗ್ಲೂ? ಆ ಮೆಷಿನ್ ನಿನಗೆ ಮಾಡೋಕಾದ್ರೆ ಈ ಕೆಲ್ಸನ ನಾನು ಮಾಡಬಲ್ಲೆ. ಸರಿ ಅಣ್ಣ, ನಾಳೆ ನಮ್ಮನೆ ಹಿಂದೆ ಇರೋ ಫ್ಯಾಕ್ಟ್ರಿ ಹತ್ರ ಬಂದ್ಬಿಡಿ. ಸೂರಜ್ ಸರಿ ಅಂತ ತಲೆ ಆಡಿಸ್ತಾನೆ ಮತ್ತಲ್ಲಿಂದ ಹೊರಟೋಗ್ತಾನೆ. ಇಲ್ಲಿಗೆ ಆ ದಿನ ಮುಗಿಯುತ್ತೆ. ಮಾರನೇ ದಿನ ಸೂರಜ್ ತನ್ನ ಕೈಯಲ್ಲಿ ಕೆಲವು ಪ್ಲಾನ್ ಹಿಡ್ಕೊಂಡು ಫ್ಯಾಕ್ಟ್ರಿಗೆ ಬರ್ತಾನೆ. ಪುಷ್ಪಾ ಮೊದ್ಲೇ ಅಲ್ಲಿಗೆ ಬಂದು ಅವನಿಗೆ ಕಾಯ್ತಾ ಇರ್ತಾಳೆ. ಸೂರಜ್ ಅವಳಿಗೆ ಪ್ಲಾನ್ ತೋರಿಸ್ತಾನೆ. ಪುಷ್ಪಾಗೆ ಎಲ್ಲ ಅರ್ಥ ಆಗುತ್ತೆ. ಆಮೇಲೆ ಅವರಿಬ್ರು ಕೆಲ್ಸ ಶುರು ಮಾಡ್ತಾರೆ. ಅವರಿಬ್ರು ಸೇರಿ ಮೆಟಲ್ನ ಕಟ್ ಮಾಡ್ತಾರೆ. ಅದನ್ನ ಬೇಕಾದ ರೀತಿ ಸೇರಿಸ್ತಾರೆ. ಆಮೇಲೆ ಪೈಪ್ ಮತ್ತೆ ನಾಬ್ಸ್ ಹಾಕ್ತಾರೆ. ಪೈಪ್ ಮೇಲೆ ಪ್ರೆಷರ್ ನೋಡೋದಕ್ಕೆ ಒಂದು ಮೀಟರ್ ಕೂಡ ಹಾಕ್ತಾರೆ. ಸ್ವಲ್ಪ ಹೊತ್ತಾದ್ಮೇಲೆ ಅವರ ಮಷಿನ್ ರೆಡಿ ಆಗಿದೆ ಅನ್ಸತ್ತೆ. ಸೂರಜ್ ಕಾರ್ಬನ್ ಡೈಆಕ್ಸೈಡ್ನ ಸಿಲಿಂಡರ್ ತಗೊಂಡ್ ಬರ್ತಾನೆ. ಅವರದನ್ನ ಮಷಿನ್ಗೆ ಜೋಡಿಸ್ತಾರೆ. ಇನ್ನೊಂದ್ ಕಡೆ ನೀರು ತುಂಬಿದ ಬಾಟಲ್ನ ಹಾಕ್ತಾರೆ. ಮೊದಲನೇ ಪ್ರಯತ್ನದಲ್ಲಿ ಬಾಟಲ್ ಒಡೆದು ಹೋಗುತ್ತೆ. ಅವರು ಮತ್ತೆ ಟ್ರೈ ಮಾಡ್ತಾರೆ. ಬೇರೆ ರೀತಿ ಪ್ರೆಷರ್ ಯೂಸ್ ಮಾಡ್ತಾರೆ. ಮತ್ತೆ ಕೊನೆಗೆ ಸರಿಯಾದ ಪ್ರೆಷರ್ ಕಂಡುಹಿಡಿತಾರೆ. ಆ ದಿನದ ಕೊನೆಗೆ ಅವರಿಗೆ ಬೇಕಾದ ಮಿಷಿನ್ ರೆಡಿಯಾಗಿರುತ್ತೆ. ಅದು ಜನರ ಉಪಯೋಗಕ್ಕೆ ರೆಡಿಯಾಗಿರುತ್ತೆ. ಮಾರನೇ ದಿನ ಸೂರಜ್ ತಾನು ಹೊಸದಾಗಿ ಮಾಡಿದ್ದ ಮ್ಯಾಂಗೋ ಕೋಲಾ ಗಾಡಿ ಮುಂದೆ ನಿಂತ್ಕೊಂಡಿರ್ತಾನೆ. ಗಾಡಿಯಲ್ಲಿ ಪುಷ್ಪಾ ಸಹಾಯದಿಂದ ಮಾಡಿದ ಮಷಿನ್ ಕೂಡ ಇರುತ್ತೆ. ದಾರಿಯಲ್ಲಿ ಹೋಗುವಾಗ ಕೆಲವರು ಅದನ್ನ ನೋಡ್ತಾರೆ, ಆದ್ರೆ ನಿಂತು ಗಮನಿಸೋದಿಲ್ಲ. ಅಷ್ಟೊತ್ತಿಗೆ ಟೇಕ್ರಾಮ್ ಮಾವಿನ ಹಣ್ಣಿನ ಬುಟ್ಟಿ ತಗೊಂಡು ಅಲ್ಲಿಗೆ ಬರ್ತಾನೆ. ತಗೋ, ನೀನು ಕೇಳ್ದ ಹಾಗೆ ನಾನು ಮಾವಿನ ಹಣ್ಣುಗಳನ್ನ ತಂದಿದ್ದೀನಿ. ಆದ್ರೆ ಇದು ನನ್ನ ತೋಟದಲ್ಲಿರೋ ಕೊನೆಯ ಹಣ್ಣು. ಇದರಿಂದ ನೀನು ಏನ್ ಮಾಡ್ತೀಯಾ? ಅಷ್ಟೊತ್ತಿಗೆ ಪುಷ್ಪಾ ಅಲ್ಲಿಗೆ ಬರ್ತಾಳೆ. ಅವಳ ಜೊತೆ ಮೋಹನ್ ಲಾಲ್ ಕೂಡ ಇರ್ತಾನೆ. ನಿಮ್ಗೆ ಈಗ್ಲೇ ಅರ್ಥ ಆಗುತ್ತೆ ತಾತ. ಅಲ್ಲಿ ಮಾವಿನ ಹಣ್ಣು ನೋಡಿ ಹಳ್ಳಿಯ ಜನ ಒಬ್ಬೊಬ್ಬರಾಗೆ ಬರ್ತಾರೆ.
ಮತ್ತೀ ಹೊಸ ಮಷೀನ್ ನೋಡಿ ಅವರ ಮನಸ್ಸಲ್ಲಿ ಕುತೂಹಲ ಜಾಸ್ತಿ ಆಗುತ್ತೆ. ಅರೆ ಸೂರಜ್ ಮಗು, ಏನಿದು? ಇದು ನಾನು ಮತ್ತೆ ಪುಷ್ಪ ಮಾಡಿರೋ ಹೊಸ ಆವಿಷ್ಕಾರ, ಮಾವಿನ ಕೋಲ. ಮಾವಿನ ಕೋಲ ಹಾಗಂದ್ರೇನು? ನೀವೆಲ್ಲ ಯಾಕೆ ಒಂದ್ಸತಿ ಇದನ್ನ ಕುಡಿದು ನೀವೇ ಹೇಳ್ಬಾರ್ದು? ಹಳ್ಳಿಯ ಜನರೆಲ್ಲ ಅವಳ ಮಾತಿಗೆ ಒಪ್ಕೋತಾರೆ ಮತ್ತೆ ತಲೆ ಆಡಿಸ್ತಾರೆ. ಸೂರಜ್ ಫ್ರೆಶ್ ಆಗಿ ಹಣ್ಣಾಗಿರೋ ಮಾವಿನ ಹಣ್ಣು ತಗೋತಾನೆ. ಅವನು ಹಣ್ಣಿನ ಮೇಲಿನ ಭಾಗ ಕಟ್ ಮಾಡಿ ಅದರ ರಸನ ಒಂದು ಪಾತ್ರೆಯಲ್ಲಿ ತೆಗಿತಾನೆ. ಆಮೇಲೆ ಅವನು ವಾಟೆನ ಬೇರೆ ಮಾಡ್ತಾನೆ. ಆಮೇಲೆ ಅವನೊಂದು ಬಾಟಲಲ್ಲಿ ನೀರ್ ತುಂಬಿಸ್ತಾನೆ. ಮತ್ತೆ ಪುಷ್ಪ ವಾಲ್ವ್ ಓಪನ್ ಮಾಡಿ ಮಷೀನ್ ಆನ್ ಮಾಡ್ತಾಳೆ. ಬಾಟಲಲ್ಲಿ ಪ್ರೆಷರ್ ತುಂಬಿಕೊಳ್ಳಕ್ಕೆ ಶುರುವಾಗುತ್ತೆ. ಮತ್ತವರ ಕೆಲ್ಸ ಮುಗಿದ್ಮೇಲೆ ಸೂರಜ್ ಅದನ್ನ ತೆಗೆದುಕೊಳ್ತಾನೆ. ಆಮೇಲೆ ಅವನು ಬೇಗ ಗ್ಲಾಸಿಗೆ ಸ್ವಲ್ಪ ಮಸಾಲೆ ಹಾಕ್ತಾನೆ. ಆಮೇಲೆ ಮಾವಿನ ಹಣ್ಣಿನ ರಸ ಮತ್ತೆ ಫ್ರೆಶ್ ಆಗಿ ಮಾಡಿದ ಸೋಡಾ ಹಾಕ್ತಾನೆ. ಗ್ಲಾಸಲ್ಲಿ ನೊರೆ ತುಂಬಿಕೊಳ್ಳುತ್ತೆ. ಮತ್ತೆ ಈ ಡ್ರಿಂಕನ್ನ ಹಳ್ಳಿಯವರಿಗೆ ಕೊಟ್ಟಾಗ ಅವರೆಲ್ಲ ಅದನ್ನ ಕುತೂಹಲದಿಂದ ನೋಡ್ತಾರೆ. ಆಮೇಲೆ ನಿಧಾನವಾಗಿ ಒಂದು ಗುಟುಕು ಕುಡಿತಾರೆ. ಅವರ ಮುಖದ ಮೇಲೆ ತಕ್ಷಣ ಸಂತೋಷ ಕಾಣಿಸುತ್ತೆ. ವಾವ್ ಸೂರಜ್, ಇದಂತೂ ತುಂಬಾ ಚೆನ್ನಾಗಿದೆ, ಮಜಾ ಬಂತು. ನಿಜವಾಗ್ಲೂ ಇದು ತುಂಬಾ ತಂಪಾಗಿ ಅನುಭವ ಕೊಡ್ತಾ ಇದೆ. ಪುಷ್ಪ, ಮೋಹನ್ ಲಾಲ್ ಮತ್ತೆ ಟೇಕ್ರಾಮ್ ಕೂಡ ಒಂದು ಗುಟುಕು ಕುಡಿತಾರೆ. ಹೌದು ಸೂರಜ್, ಇದಂತೂ ತುಂಬಾ ಸ್ವಾದಿಷ್ಟವಾಗಿದೆ. ಇನ್ನೊಂದು ಗ್ಲಾಸ್ ಕೊಡು. ಇದು ರುಚಿಯಾಗಿರೋದು ಹೌದು, ಆದ್ರೆ ಇದನ್ನ ಜಾಸ್ತಿ ಕುಡಿಬಾರ್ದು, ಗೊತ್ತಾ? ಇದರ ಒಂದು ಗ್ಲಾಸೇ ನಿಮ್ಮನ್ನ ತುಂಬಾ ಹೊತ್ತು ತಂಪಾಗಿಡುತ್ತೆ. ಹಳ್ಳಿಯ ಜನರೆಲ್ಲ ಹೌದು ಅಂತ ತಲೆ ಆಡಿಸ್ತಾರೆ. ಮತ್ತೆ ಇದರೊಂದಿಗೆ ಆಮ್ ಕೋಲಾ ಹಳ್ಳಿಯಲ್ಲಿ ಎಲ್ಲರಿಗೂ ಇಷ್ಟವಾದ ಡ್ರಿಂಕ್ ಆಗ್ಬಿಡುತ್ತೆ. ಮತ್ತೆ ಸೂರಜ್ ಪ್ರತಿ ಬೇಸಿಗೆ ಕಾಲದಲ್ಲಿ ಜನರ ಒಳ್ಳೇದಿಕ್ಕೆ ಇದನ್ನ ಮಾಡ್ತಾ ಇರ್ತಾನೆ.